ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಫ್ರೈಡ್ ರೈಸು. ಇದಕ್ಕೆ ಕಾಂಬಿನೇಷನ್ ಆಗಿ ನಾನಿಲ್ಲಿ ಬೇಬಿಕಾರ್ನ್ ಮಂಚೂರಿ ಮಾಡಿದ್ದೀನಿ. ಇದ್ರ ವಿಡಿಯೋ ಕೂಡ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಅದು ಕೂಡ ಬೇಕಾದವರು ನನ್ನ ಚಾನಲ್ಗೆ ಹೋಗಿ ನೋಡ್ಬೋದು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ತುಂಬ ಈಸಿಯಾಗುತ್ತೆ, ತುಂಬ ಅಂದರೆ ತುಂಬ ಟೇಸ್ಟಿಯಾಗುತ್ತೆ. ಇಲ್ಲಿ ನಾನು 1 kg ಬಾಸುಮತಿ ರೈಸ್ನ ಬೇಯಿಸಿಟ್ಕೊಂಡಿದ್ದೀನಿ. ಹಾರಿರೋಂಥ ಅನ್ನಕ್ಕೆ 5 ಮೊಟ್ಟೆ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಎಗ್ಗು ಬಂದು ಆಪ್ಷನಲ್ಲು, ನೀವು ಬರೀ ವೆಜಿಸ್ ಹಾಕಿ ಕೂಡ ಮಾಡ್ಕೊಬೋದು. ಇದಾಗಿದೆ. ಇವಾಗ ನಾನು ಇದಕ್ಕೆ 1/4 ಕಪ್ನಷ್ಟು ಎಣ್ಣೆ ಸೇರಿಸ್ಕೊತಾ ಇದ್ದೀನಿ. 2 ಟೇಬಲ್ ಸ್ಪೂನಷ್ಟು ಬಟರ್ ಆ್ಯಡ್ ಮಾಡ್ತಾ ಇದ್ದೀನಿ. ಇವಾಗ ನಾನು ಇದಕ್ಕೆ 2 ಈರುಳ್ಳಿ, 2 ಗೆಡ್ಡೆ ಬೆಳ್ಳುಳ್ಳಿ, 2 ಇಂಚು ಶುಂಠಿ ಸಣ್ಣಗೆ ಚಾಪ್ ಮಾಡಿರುವಂಥದ್ದನ್ನು ಸೇರಿಸ್ಕೊತಾ ಇದ್ದೀನಿ. ಹಸಿ ವಾಸನೆ ಹೋಗೋ ರೀತಿ ಚೆನ್ನಾಗಿ ಬಾಡಿಸ್ಕೊಬೇಕು. ಇದನ್ನು ಎಷ್ಟು ಚೆನ್ನಾಗಿ ಬಾಡಿಸ್ಕೊತೀವೋ ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ. ಸ್ವಲ್ಪ ಬೇಬಿ ಆನಿಯನ್ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ನಾನು 200 ಗ್ರಾಮ್ನಷ್ಟು ಕ್ಯಾರೆಟ್ನ ಸಣ್ಣಕ್ಕೆ ಹೆಚ್ಚಿರುವಂಥದ್ದನ್ನು ಹಾಕ್ತಾ ಇದ್ದೀನಿ. ಇದನ್ನು ಕೂಡ ಇದರಲ್ಲಿರೋ ನೀರಿನಂಶ ಹಿಂಗೋ ಹಾಗೆ ಚೆನ್ನಾಗಿ ಬಾಡಿಸ್ಕೊಬೇಕು. ಇವಾಗ ನಾನು ಇದಕ್ಕೆ 150 ಗ್ರಾಮಷ್ಟು ಬೀನ್ಸ್ನ ಸಣ್ಣಗೆ ಚಾಪ್ ಮಾಡಿರೋವಂಥದ್ದನ್ನು ಹಾಕ್ಕೊತಾ ಇದ್ದೀನಿ. ಇದು ಕೂಡ ಹಸಿ ವಾಸನೆ ಹೋಗೋ ರೀತಿ ಬಾಡಿಸ್ಕೊತೀನಿ. ಇವಾಗ ನಾನು ಇದಕ್ಕೆ 2 ಕಲರ್, ರೆಡ್ ಆ್ಯಂಡ್ ಯೆಲ್ಲೋ ಕಲರ್ ಕ್ಯಾಪ್ಸಿಕಮ್ ಹಾಕ್ಕೊತಾ ಇದ್ದೀನಿ. ಎನಿ ಕಲರ್ ಹಾಕೊಬೋದು, ಇವನ್ ಗ್ರೀನ್ ಕೂಡ ಹಾಕೊಬೋದು. ಇವಾಗ ನಾನು ಇದಕ್ಕೆ ಚಾಪ್ ಮಾಡಿರೋಂಥ ಕ್ಯಾಬೇಜ್ನ ಸೇರಿಸ್ಕೊತಾ ಇದ್ದೀನಿ. ಇದು ಕೂಡ ನೀರಿನಂಶ ಹಿಂಗೋ ಹಾಗೆ ಚೆನ್ನಾಗಿ ಬಾಡಿಸ್ಕೊತೀವಿ. ಇಲ್ಲಿ ನಾನು ಲಾರ್ಜ್ ಕ್ವಾಂಟಿಟಿ ಮಾಡ್ತಾ ಇದ್ದೀನಿ. ಇದು ಒಂದು 8 ರಿಂದ 10 ಜನಕ್ಕೆ ಆಗುತ್ತೆ ಇದು ಫ್ರೈಡ್ ರೈಸು. ನೋಡಿ, ಚೆನ್ನಾಗಿ ನೀರಿನಂಶ ಹೋಗೋದ್ರ ರೀತಿ ಚೆನ್ನಾಗಿ ಬಾಡಿಸ್ಕೊಂಡಿದ್ದೀನಿ. ಇವಾಗ ಇದಾಗಿದೆ, ಇದನ್ನ ಎತ್ತಿ ಸೈಡ್ಗೆ ಇಡ್ತೀನಿ. ಇಲ್ಲಿ ಒಂದು ಕಡಾಯಿಗೆ 1 ಟೀ ಸ್ಪೂನ್ ಎಣ್ಣೆ, 1 ಟೀ ಸ್ಪೂನ್ ಬೆಣ್ಣೆ ಹಾಕ್ಕೊತಾ ಇದ್ದೀನಿ. ಇವಾಗ ನಾನು ಇದಕ್ಕೆ ಮೊಟ್ಟೆ ಕಲಸಿಕ್ಕಿದ್ನಲ್ಲ ರೈಸು, ಅದನ್ನು ಹಾಕ್ಕೊತಾ ಇದ್ದೀನಿ. ಇಲ್ಲಿ ಒಂದು 2 ಬೌಲಷ್ಟು ರೈಸ್ ಸೇರಿಸ್ಕೊಂಡಿದ್ದೀನಿ. ಇದು ಲಾರ್ಜ್ ಕ್ವಾಂಟಿಟಿ ಇರೋದ್ರಿಂದ ದೊಡ್ಡ ಬಾಣಲಿಲಿ ಮಾಡೋಕ್ಕಾಗಲ್ಲ ಅಂತ ಈ ರೀತಿ ಮಾಡ್ತಾ ಇದ್ದೀನಿ. ಉಪ್ಪು ಕೂಡ ಸೇರಿಸ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು. ಸ್ವಲ್ಪ 1 ಟೀ ಸ್ಪೂನಷ್ಟು ಮೆಣಸು, ಕಾಳು ಮೆಣಸಿನ ಪೌಡ್ರ್ ಹಾಕ್ಕೊತಾ ಇದ್ದೀನಿ. ನಾನ್ ಸ್ಟಿಕ್ ಕಡಾಯಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ಕೂಡ ಚೆನ್ನಾಗಿ ಹೈ ಫ್ಲೇಮಲ್ಲಿ ಚೆನ್ನಾಗಿ ಬಾಡಿಸ್ಕೊತೀನಿ. ಇವಾಗ ಇದಕ್ಕೆ ನಾನು 1 ಕಪ್ನಷ್ಟು ಬಾಡಿಸಿಕ್ಕಿದಂಥ ತರಕಾರಿಗಳನ್ನ ಹಾಕ್ಕೊತಾ ಇದ್ದೀನಿ. 1 ಟೀ ಸ್ಪೂನಷ್ಟು ಸೋಯಾ ಸಾಸ್, 1 ಟೀ ಸ್ಪೂನ್ ಗ್ರೀನ್ ಚಿಲ್ಲಿ ಸಾಸ್ ಹಾಕ್ಕೊತಾ ಇದ್ದೀನಿ. ಇವಾಗ ಇದನ್ನು ಹೈ ಫ್ಲೇಮಲ್ಲಿ ಚೆನ್ನಾಗೆ ಮಿಕ್ಸ್ ಮಾಡ್ಕೊತೀನಿ. ನೋಡಿ, ಆಲ್ಮೋಸ್ಟ್ ಇದು ಇವಾಗ ಆಗಿದೆ. ಇವಾಗ ನಾನು ಇದಕ್ಕೆ ಸ್ಪ್ರಿಂಗ್ ಆನಿಯನ್ ಹಾಕ್ಕೊತಾ ಇದ್ದೀನಿ. ಇಷ್ಟೇ, ತುಂಬ ಈಸಿಯಾಗಿ ಸಿಂಪಲ್ಲಾಗಿ ಆಗುತ್ತೆ. ಬಟ್ ಎಗ್ಗು ಮಿಕ್ಸ್ ಮಾಡಿದ್ರಿಂದ ನಾವು ಈ ರೀತಿ ಕಡಾಯಿಗೆ ಇಟ್ಬಿಟ್ಟು ರೈಸ್ನ ಸ್ವಲ್ಪ ಬಾಡಿಸ್ಬಿಟ್ಟು ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿ ಬರುತ್ತೆ. ಪ್ರತಿಯೊಂದು ಅಗ್ಲು ಅನ್ನದಲ್ಲೂ ಕೂಡ ಆ ಎಗ್ಗು ಆ್ಯಂಡ್ ಪೆಪ್ಪರ್ ಸಾಲ್ಟ್ ಫ್ಲೇವರ್ ತುಂಬ ಚೆನ್ನಾಗಿ ಸಿಗುತ್ತೆ ಬಾಯಿಗೆ ತಿನ್ನಬೇಕಾದಾಗ. ನೋಡಿ, ರೆಡಿ ಆಯಿತು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಯಾರು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಈ ಕೂಡಲೇ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.